ಚಿಕ್ಕಬಳ್ಳಾಪುರ ತಾಲೂಕಿನ ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಅಪರಾಧ ಪ್ರಕರಣದಲ್ಲಿ ಅಂತಾರಾಜ್ಯ ಸುಲಿಗೆಕೋರರನ್ನು ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 21ರಂದು ಸಂಜೆ ಶ್ರೀ ಮಂಜುನಾಥ ಫೈನಾನ್ಸ್ ವತಿಯಿಂದ ಹಣವನ್ನು ಕಲೆಕ್ಷನ್ ಮಾಡಲು ಪಳನಿ ಮತ್ತು ಮಲ್ಲೇಶ್ ಎಂಬುವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಬಾಗೇಪಲ್ಲಿ ಕಡೆಗೆ ತೆರಳಿ ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಆಕಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಹಣ ಸಂಗ್ರಹಿಸಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಗುಂಡ್ಲಗುರ್ಕಿ ಗ್ರಾಮದ ಕಡೆ ಹೋಗುತ್ತಿದ್ದ ವೇಳೆ ಮೂವರು ದುಷ್ಕರ್ಮಿಗಳು ಪಲ್ಸರ್ ಬೈಕ್ನಲ್ಲಿ ಬಂದು ಪಳನಿ ಮತ್ತು ಮಲ್ಲೇಶ್ವರ ದ್ವಿಚಕ್ರ ವಾಹನವನ್ನು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿ 19,000 ರೂಪಾಯಿಯನ್ನ ಕಿತ್ತುಕೊಂಡು ಪರಾರಿಯಾಗಿದ್ದರು. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಪಳನಿಯವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಅದರಂತೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು 21 ಆಗಸ್ಟ್ಗೆ ಒಂದು ರಾಬರಿ ಕೇಸ್ ರಿಪೋರ್ಟ್ ಆಗಿದೆ. ಆ ರಾಬರಿ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಪಳನಿ ಸಿ ಅವರು ಕೊಪ್ಪಂದವರು. ಈಗ ನಮ್ಮ ಒಬ್ರು ಫೈನಾನ್ಸ್ ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮನಿ ಕಲೆಕ್ಷನ್ದು. ಅಂದರೆ ಅವರು ಬೇರೆ ಬೇರೆ ಯಾರು ಲೋನ್ ತಗೊಂಡಿದ್ದೀರಾ ಅವರ ಹತ್ರ ಹೋಗಿ ಅವರಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರಾ. ಸೊ ಅವರು ಅದೇ ಥರ ರಿಪೋರ್ಟ್ ಮಾಡಿದ್ದೀರಾ ಕಿ ಅದನ್ನು ನಾವು ಕಲೆಕ್ಷನ್ ಮಾಡಿಕೊಂಡು ಆದಮೇಲೆ ಈವ್ನಿಂಗ್ ಟೈಮಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಆ ಟೈಮ್ಗೆ ನಮಗೆ ಅಡ್ಡ ಹಾಕಿ 3 ಜನ ಬೈಕಿಂದ ಬಂದಿದ್ದಾರೆ. ಅಡ್ಡ ಹಾಕಿ ನಮಗೆ ಚಾಕು ಡ್ಯಾಗರ್ ವಗೇರ ತೋರಿಸಿ ನಮ್ಮಿಂದ ರಾಬರಿ ಮಾಡಿ ಅರೌಂಡ್ 19,500 ದುಡ್ಡು ತಗೊಂಡು ಹೋಗಿದ್ದಾರೆ. ಸೊ ಆಮೇಲೆ ನಾವು ರಾಬರಿ ಕೇಸ್ FIR ಮಾಡಿದ್ದೀವಿ. ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಈಗ ನಮಗೆ ಎಲ್ಲ ಕ್ಲಿಯರ್ ಆಗಿದೆ. ನಾವು ಟೋಟಲ್ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಎಲ್ಲ ಕಂಪ್ಲೇನೆಂಟ್ ಯಾರು ಇದೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಸಿಕ್ಕಿದೆ ಕಿ ಅವ್ರದ್ದು ಇದು ಪ್ಲಾನ್ ಇದೆ, ಅವರು ಮೇನ್ ಕಾನ್ಸ್ಪಿರೇಟರ್ ಇದೆ, ಈ ಥರ ಕಾನ್ಸ್ಪಿರಸಿ ಮಾಡಿದ್ದೀರಾ. ಪ್ರಕರಣದ ತನಿಖೆಯನ್ನು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಹಾಗೂ ASP ರಾಜಾ ಇಮಾಮ್ ಕಾಸಿಂ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಮಂಜುನಾಥ್ CPI ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಯಿತು. ಅಂದರೆ ಅವ್ರಿಗೆ ಈ ಥರ ಹ್ಯಾಬಿಟ್ಸ್ ಇದೆ, ಅವರು ಎಸ್ಪೆಟ್ ವಗೇರ ಆಡ್ತೀರಾ, ಮತ್ತೆ ಆನ್ಲೈನ್ ಗೇಮಿಂಗ್ ಮಾಡ್ತೀರಾ, ಆನ್ಲೈನ್ ಬ್ಯಾಟಿಂಗ್ ವಗೇರ ಮಾಡ್ತಾ ಇದ್ದೀರಾ. ಸೊ ಆ ಟೈಮ್ಗೆ ಅವ್ರಿಗೆ ತುಂಬ ದೊಡ್ಡದು ಲಾಸ್ ಆಗಿದೆ. ಸೊ ಈ ಕಾರಣ ಬಗ್ಗೆ ಅವರು ಎಲ್ಲ ಕಾನ್ಸ್ಪಿರಸಿ ಮಾಡಿದ್ದೀರಾ. ಅವ್ರದ್ದು ಊರಿದೆ ಕುಪ್ಪಮಿಂದ ಅವರು ಫ್ರೆಂಡ್ಸ್ಗೆ ಕರೆದು ಈ ಥರ ಒಂದು ಕಾನ್ಸ್ಪಿರಸಿ ಟೈಪ್ ಮಾಡಿ ಈ ಥರ ನಮಗೆ ಸ್ಟೋರಿ ಕ್ರಿಯೇಟ್ ಮಾಡಿದ್ದೀರಾ. ಆಮೇಲೆ ಪೊಲೀಸ್ಗೆ ಈ ಥರ ಸುಳ್ಳು ಪ್ರಕರಣ ರಿಜಿಸ್ಟರ್ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಿ ರಾಬರಿ ಆಗಿದೆ. ಸೊ ನಮ್ಮ ಸ್ಪೆಷಲ್ ಟೀಮ್ ಲೆಡ್ ಬೈ ಚಿಕ್ಕಬಳ್ಳಾಪುರ DSP ಮತ್ತು ಚಿಕ್ಕಬಳ್ಳಾಪುರ CPI ನೇತೃತ್ವದಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ ಕ್ರೈಮ್ಗೆ. ಆ ಟೈಮ್ಗೆ ನಮಗೆ ಟೋಟಲ್ 4 ಜನ ಆರೋಪಿ ಸಿಕ್ಕಿದೆ. ಸೊ ಫಸ್ಟ್ ಆರೋಪಿ ಕಂಪ್ಲೇನೆಂಟ್ ಯಾರು ಇದೆ ಅವ್ರಿಗೆ ನಾವು ಆರೋಪಿ ಮಾಡಿದ್ದೀವಿ. ಅಂದರೆ ಅವರದ್ದು ಎಲ್ಲ ಪ್ಲ್ಯಾನ್ ಇದೆ, ಅವರು ಈ ಥರ ಎಲ್ಲ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬೇರೆ ನಾವು ಟೋಟಲ್ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ, ಎಲ್ಲರೂ ಕೊಪ್ಪಂದವರು. ಅವರಿಂದ ನಾವು ಒಂದು ಬೈಕ್ ಮತ್ತು ಕ್ಯಾಶ್ದು ಕೂಡ ರಿಕವರಿ ಮಾಡಿದ್ದೀವಿ. ಸೊ ಈಗ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಬೇರೆ ಏನಾದರೂ ಈ ಥರ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು. ಸೊ ಆಮೇಲೆ ನಾವು ಶೇರ್ ಮಾಡ್ತೀವಿ. ಈ ತಂಡದಲ್ಲಿ ನಂದಿ ಗಿರಿಧಾಮ ಠಾಣೆಯ PSI ಮನೋಹರ್, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ PSI ಶ್ರೀಮತಿ ಗುಣಮತಿ ಮತ್ತು ಇತರ ಪೊಲೀಸರು ಸೇರಿದಂತೆ ತಾಂತ್ರಿಕ ಸಿಬ್ಬಂದಿ ರವೀಂದ್ರ ಕುಮಾರ್ ಮತ್ತು ಮುನಿಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ದರು.
ಇನ್ನು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತರಿಂದ 8,000 ರೂಪಾಯಿ ನಗದು ಹಣ ಹಾಗೂ ಒಂದು ಪಲ್ಸರ್ ಬೈಕ್ ಅನ್ನ ವಶಪಡಿಸಿಕೊಂಡು ಕಾನೂನು ಕ್ರಮವನ್ನ ಕೈಗೊಂಡಿದ್ದಾರೆ. ಯಾರು ಕನಸು ವಿಸರ್ಜನೆ ಮಾಡ್ಕೊತೀರಾ ಅನ್ನೋದೊಂದು ನೆಕ್ಸ್ಟ್ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆಯದು. ನೀವು ಒಂದು ದೊಡ್ಡ ಅಷ್ಟಂತ ಮಾಡ್ಕೊತೀರಾ